ಮುಡಾ ಸೈಟ್ ಹಗರಣ ಪ್ರಕರಣ ಸಂಬಂಧ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ಅನ್ನು ಜಾರಿ ಮಾಡಿದೆ. ನವೆಂಬರ್ 19ರಂದು ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸುವಂತೆ ನೋಟಿಸ್ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಸಿಎಂ ಗೃಹ ಕಚೇರಿಯನ್ನ ಐಷಾರಾಮಿ ಮಾದರಿಯಲ್ಲಿ ನವೀಕರಣ ಮಾಡ್ತಾ ಇರೋದಕ್ಕೆ ಬಿಜೆಪಿ ಕಿಡಿಕಾರಿದೆ. ಶಾಸಕರಿಗೆ ನೀಡಲು ಅನುದಾನ ಇಲ್ಲ ಅಂತಾರೆ. ಆದರೆ ಸಿಎಂ ಗೃಹ ಕಚೇರಿ ನವೀಕರಣಕ್ಕೆ ಬರೋಬ್ಬರಿ 2.5 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಜೆಡಿಎಸ್ ಕೂಡ ಆಕ್ರೋಶ ಹೊರಹಾಕಿದೆ. ರಾಯಚೂರಿನ ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ಗೆ ವಕ್ಫ್ ಬಿಸಿ ತಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿರುವಂತಹ 1 ಎಕರೆ ಜಮೀನು ಹಾಗೆ ಲಿಂಗಸುಗೂರಿನ ಮುದ್ಗಲ್ ಸೀಮೆಯ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ. ಈ ಬಗ್ಗೆ ತಹಶೀಲ್ದಾರ್ ಹಾಗೆ ಲಿಂಗಸುಗೂರು ಎಸಿಗೆ ಶಾಸಕರು ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಜಲಮಂಡಳಿಯ ಹೆಲ್ಪ್ಲೈನ್ ಕೇಂದ್ರ ಇಂದು 1 ದಿನದ ಮಟ್ಟಿಗೆ ಸ್ಥಗಿತಗೊಳ್ಳಲಿದೆ. ನಿರ್ವಹಣಾ ಕೇಂದ್ರದ ಟೋಲ್ ಫ್ರೀ ಸಂಖ್ಯೆ 1916 ಇಂದು ಕೆಲಸ ಮಾಡಲ್ಲ. ಸರ್ವರ್ ಮೇಂಟೆನೆನ್ಸ್ ಇರೋದ್ರಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಟೋಲ್ ಫ್ರೀ ಸಂಖ್ಯೆ ಕಾರ್ಯನಿರ್ವಹಿಸುವುದಿಲ್ಲ. ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಮಂಡಳಿ ಮನವಿ ಮಾಡಿಕೊಂಡಿದೆ. ಬಾಗ್ಲೂರು ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್ ಕೇಸ್ ಸಂಬಂಧ ನಟ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕಳೆದ ಜನವರಿ ಅಲ್ಲಿ ಮಾನವೀಯತೆ ಮೇರೆಗೆ ಸುಮಾರು 10ಕ್ಕೂ ಹೆಚ್ಚು ಮಂದಿಯನ್ನ ಶ್ಯೂರಿಟಿ ಮೇರೆಗೆ ವಿಜಯ್ ಬಿಡುಗಡೆ ಮಾಡಿಸಿದ್ರು. ಅದರಲ್ಲಿ ಕೊಲೆ ಆರೋಪಿ ಸುರೇಶ್ಗೂ 3 ಲಕ್ಷ ಭತ್ತ ಮೆಕ್ಕೆಜೋಳ ಖರೀದಿ ಮಾಡಿ ರೈತರಿಗೆ ಹಣ ನೀಡದೆ ಪಂಗ್ನಾಮ ಹಾಕಿರುವಂತಹ ಆರೋಪಿಯನ್ನ ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಶ್ರೀನಿವಾಸ್ ಬೋವಿ ಬಂಧಿತ ಆರೋಪಿಯಾಗಿದ್ದು ಈತ ರೈತರಿಗೆ ಸುಮಾರು 1.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ. ಆರೋಪಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಮೋಸ ಮಾಡಿದೆ. ಇದೀಗ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ ಕನ್ನಡದ ಹಲವು ಹಿರಿಯ ನಟರೊಡನೆ ನಟಿಸಿರುವಂತಹ ಹಿರಿಯ ಕಲಾವಿದ ಟಿ ತಿಮ್ಮಯ್ಯ ವಿಧಿವಶರಾಗಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿದ್ದು ಹೆಸರಾಂತ ನಿರ್ದೇಶಕರಾದ ದೊರೆ ಭಗವಾನ್, ಸುನಿಲ್ ಕುಮಾರ್ ದೇಸಾಯಿ, ಭಾರ್ಗವ ಸಂಗೀತಂ, ಶ್ರೀನಿವಾಸ್ ರಾವ್, ಕೆ ವಿಜಯರಾಮ್ ಮತ್ತೆ ಅನೇಕರೊಂದಿಗೆ ಇವರು ಕೆಲಸವನ್ನ ಮಾಡಿದ್ರು. ಅಗಲಿದ ಟಿ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆಯನ್ನ ಇಂದು ಮಧ್ಯಾಹ್ನ 12 ಗಂಟೆಗೆ ಬನಶಂಕರಿ ಚಿತಾಗಾರದಲ್ಲಿ ನೆರವೇರಲಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಬಿಎಸ್ವೈ ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈ ಬಿಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ಅಪ್ಪ ಮಕ್ಕಳು ಒಬ್ಬೊಬ್ಬರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವರದ್ದು. ನಮ್ಮನ್ನು ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಇಲ್ಲ, ಅಪ್ಪ ಇಲ್ಲ, ಯತ್ನಾಳ್ ಮಾಡಿದ್ದಾರೆ ಅಂತ ಅವರ ಟೀಮ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಅಡಿಗೆ ಹೋಯ್ತು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಮೆಲ್ ಗುತ್ತಿಗೆ ಕಾರ್ಮಿಕರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ಜೊತೆಗೆ ಅವರ ಬೇಡಿಕೆಗಳ ಈಡೇರಿಸುವ ಭರವಸೆಯನ್ನು ಕೂಡ ಕೇಂದ್ರ ಸಚಿವರು ನೀಡುವಂತಹ ಸಾಧ್ಯತೆಗಳು ಇವೆ ಅಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀರಾ, ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು, ನೀವು ಎದುರೋದಿಲ್ಲ. ಎಲ್ಲ ನನ್ನ ಮುಳಬಾಗಿನ ಜನತೆಗೆ ನಾನು 15 ದಿವಸಗಳಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜವಾಬ್ದಾರಿ. ಮುಡಾ ಸೈಟ್ ಹಗರಣ ಪ್ರಕರಣ ಸಂಬಂಧ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ಅನ್ನ ಜಾರಿ ಮಾಡಿದೆ. ನವೆಂಬರ್ 19ರಂದು ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸುವಂತೆ ನೋಟಿಸ್ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಸಿಎಂ ಗೃಹ ಕಚೇರಿಯನ್ನ ಐಷಾರಾಮಿ ಮಾದರಿಯಲ್ಲಿ ನವೀಕರಣ ಮಾಡ್ತಾ ಇರೋದಕ್ಕೆ ಬಿಜೆಪಿ ಕಿಡಿಕಾರಿದೆ. ಶಾಸಕರಿಗೆ ನೀಡಲು ಅನುದಾನ ಇಲ್ಲ ಅಂತಾರೆ. ಆದರೆ ಸಿಎಂ ಗೃಹ ಕಚೇರಿ ನವೀಕರಣಕ್ಕೆ ಬರೋಬ್ಬರಿ 2.5 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಜೆಡಿಎಸ್ ಕೂಡ ಆಕ್ರೋಶ ಹೊರಹಾಕಿದೆ.
ರಾಯಚೂರಿನ ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ಗೆ ವಕ್ಫ್ ಬಿಸಿ ತಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿರುವಂತಹ 1 ಎಕರೆ ಜಮೀನು ಹಾಗೆ ಲಿಂಗಸುಗೂರಿನ ಮುದ್ಗಲ್ ಸೀಮೆಯ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ. ಈ ಬಗ್ಗೆ ತಹಶೀಲ್ದಾರ್ ಹಾಗೆ ಲಿಂಗಸುಗೂರು ಎಸಿಗೆ ಶಾಸಕರು ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಜಲಮಂಡಳಿಯ ಹೆಲ್ಪ್ಲೈನ್ ಕೇಂದ್ರ ಇಂದು 1 ದಿನದ ಮಟ್ಟಿಗೆ ಸ್ಥಗಿತಗೊಳ್ಳಲಿದೆ. ನಿರ್ವಹಣಾ ಕೇಂದ್ರದ ಟೋಲ್ ಫ್ರೀ ಸಂಖ್ಯೆ 1916 ಇಂದು ಕೆಲಸ ಮಾಡಲ್ಲ. ಸರ್ವರ್ ಮೇಂಟೆನೆನ್ಸ್ ಇರೋದ್ರಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಟೋಲ್ ಫ್ರೀ ಸಂಖ್ಯೆ ಕಾರ್ಯನಿರ್ವಹಿಸೋದಿಲ್ಲ. ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಮಂಡಳಿ ಮನವಿ ಮಾಡಿಕೊಂಡಿದೆ. ಬಾಗ್ಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್ ಕೇಸ್ ಸಂಬಂಧ ನಟ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕಳೆದ ಜನವರಿ ಅಲ್ಲಿ ಮಾನವೀಯತೆ ಮೇರೆಗೆ ಸುಮಾರು 10ಕ್ಕೂ ಹೆಚ್ಚು ಮಂದಿಯನ್ನ ಶ್ಯೂರಿಟಿ ಮೇರೆಗೆ ವಿಜಯ್ ಬಿಡುಗಡೆ ಮಾಡಿಸಿದ್ರು. ಅದರಲ್ಲಿ ಕೊಲೆ ಆರೋಪಿ ಸುರೇಶ್ ಕು 3 ಲಕ್ಷ ಭತ್ತ ಮೆಕ್ಕೆಜೋಳ ಖರೀದಿ ಮಾಡಿ ರೈತರಿಗೆ ಹಣ ನೀಡದೆ ಪಂಗ್ನಾಮ ಹಾಕಿರುವಂತಹ ಆರೋಪಿಯನ್ನ ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಶ್ರೀನಿವಾಸ್ ಬೋವಿ ಬಂಧಿತ ಆರೋಪಿಯಾಗಿದ್ದು ಈತ ರೈತರಿಗೆ ಸುಮಾರು 1.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ. ಆರೋಪಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಮೋಸ ಮಾಡಿದೆ. ಇದೀಗ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ ಕನ್ನಡದ ಹಲವು ಹಿರಿಯ ನಟರೊಡನೆ ನಟಿಸಿರುವಂತಹ ಹಿರಿಯ ಕಲಾವಿದ ತಿಮ್ಮಯ್ಯ ವಿಧಿವಶರಾಗಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿದ್ದು ಹೆಸರಾಂತ ನಿರ್ದೇಶಕರಾದ ದೊರೆ ಭಗವಾನ್, ಸುನಿಲ್ ಕುಮಾರ್ ದೇಸಾಯಿ, ಭಾರ್ಗವ ಸಂಗೀತಂ, ಶ್ರೀನಿವಾಸ್ ರಾವ್, ಕೆ ವಿಜಯರಾಮ್ ಮತ್ತೆ ಅನೇಕರೊಂದಿಗೆ ಇವರು ಕೆಲಸವನ್ನ ಮಾಡಿದ್ರು. ಅಗಲಿದ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆಯನ್ನ ಇಂದು ಮಧ್ಯಾಹ್ನ 12 ಗಂಟೆಗೆ ಬನಶಂಕರಿ ಚಿತಾಗಾರದಲ್ಲಿ ನೆರವೇರಲಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಬಿಎಸ್ವೈ ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈ ಬಿಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ಅಪ್ಪ ಮಕ್ಕಳು ಒಬ್ಬೊಬ್ಬರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವರದ್ದು. ನಮ್ಮನ್ನು ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಇಲ್ಲ, ಅಪ್ಪ ಇಲ್ಲ, ಯತ್ನಾಳ್ ಮಾಡಿದ್ದಾರೆ ಅಂತ ಅವರ ಟೀಮ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಅಡಿಗೆ ಹೋಯ್ತು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಮೆಲ್ ಗುತ್ತಿಗೆ ಕಾರ್ಮಿಕರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ಜೊತೆಗೆ ಅವರ ಬೇಡಿಕೆಗಳ ಈಡೇರಿಸುವ ಭರವಸೆಯನ್ನು ಕೂಡ ಕೇಂದ್ರ ಸಚಿವರು ನೀಡುವಂತಹ ಸಾಧ್ಯತೆಗಳು ಇವೆ ಅಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀರಾ, ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ನೀವು ಎದುರೋದಿಲ್ಲ. ಎಲ್ಲ ನನ್ನ ಮುಳಬಾಗಿನ ಜನತೆಗೆ ನಾನು 15 ದಿವಸಗಳಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜವಾಬ್ದಾರಿ. ಮುಡಾ ಸೈಟ್ ಹಗರಣ ಪ್ರಕರಣ ಸಂಬಂಧ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ಅನ್ನ ಜಾರಿ ಮಾಡಿದೆ. ನವೆಂಬರ್ 19ರಂದು ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸುವಂತೆ ನೋಟಿಸ್ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಸಿಎಂ ಗೃಹ ಕಚೇರಿಯನ್ನ ಐಷಾರಾಮಿ ಮಾದರಿಯಲ್ಲಿ ನವೀಕರಣ ಮಾಡ್ತಾ ಇರೋದಕ್ಕೆ ಬಿಜೆಪಿ ಕಿಡಿಕಾರಿದೆ. ಶಾಸಕರಿಗೆ ನೀಡಲು ಅನುದಾನ ಇಲ್ಲ ಅಂತಾರೆ, ಆದರೆ ಸಿಎಂ ಗೃಹ ಕಚೇರಿ ನವೀಕರಣಕ್ಕೆ ಬರೋಬ್ಬರಿ 2.5 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಜೆಡಿಎಸ್ ಕೂಡ ಆಕ್ರೋಶ ಹೊರಹಾಕಿದೆ. ರಾಯಚೂರಿನ ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ಗೆ ವಕ್ಫ್ ಬಿಸಿ ತಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿರುವಂತಹ 1 ಎಕರೆ ಜಮೀನು ಹಾಗೆ ಲಿಂಗಸುಗೂರಿನ ಮುದ್ಗಲ್ ಸೀಮೆಯ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ. ಈ ಬಗ್ಗೆ ತಹಶೀಲ್ದಾರ್ ಹಾಗೆ ಲಿಂಗಸುಗೂರು ಎಸಿಗೆ ಶಾಸಕರು ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಜಲಮಂಡಳಿಯ ಹೆಲ್ಪ್ಲೈನ್ ಕೇಂದ್ರ ಇಂದು 1 ದಿನದ ಮಟ್ಟಿಗೆ ಸ್ಥಗಿತಗೊಳ್ಳಲಿದೆ. ನಿರ್ವಹಣಾ ಕೇಂದ್ರದ ಟೋಲ್ ಫ್ರೀ ಸಂಖ್ಯೆ 1916 ಇಂದು ಕೆಲಸ ಮಾಡಲ್ಲ. ಸರ್ವರ್ ಮೇಂಟೆನೆನ್ಸ್ ಇರೋದ್ರಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಟೋಲ್ ಫ್ರೀ ಸಂಖ್ಯೆ ಕಾರ್ಯನಿರ್ವಹಿಸೋದಿಲ್ಲ. ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಮಂಡಳಿ ಮನವಿ ಮಾಡಿಕೊಂಡಿದೆ.
ಬಾಗ್ಲೂರು ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್ ಕೇಸ್ ಸಂಬಂಧ ನಟ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕಳೆದ ಜನವರಿ ಅಲ್ಲಿ ಮಾನವೀಯತೆ ಮೇರೆಗೆ ಸುಮಾರು 10ಕ್ಕೂ ಹೆಚ್ಚು ಮಂದಿಯನ್ನ ಶ್ಯೂರಿಟಿ ಮೇರೆಗೆ ವಿಜಯ್ ಬಿಡುಗಡೆ ಮಾಡಿಸಿದ್ರು. ಅದರಲ್ಲಿ ಕೊಲೆ ಆರೋಪಿ ಸುರೇಶ್ ಕು 3 ಲಕ್ಷ ಭತ್ತ ಮೆಕ್ಕೆಜೋಳ ಖರೀದಿ ಮಾಡಿ ರೈತರಿಗೆ ಹಣ ನೀಡದೆ ಪಂಗ್ನಾಮ ಹಾಕಿರುವಂತಹ ಆರೋಪಿಯನ್ನ ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಶ್ರೀನಿವಾಸ್ ಬೋವಿ ಬಂಧಿತ ಆರೋಪಿಯಾಗಿದ್ದು ಈತ ರೈತರಿಗೆ ಸುಮಾರು 1.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ. ಆರೋಪಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಮೋಸ ಮಾಡಿದೆ. ಇದೀಗ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ.